ವರ್ಷದ ಮಾರ್ಚ್ ಏಪ್ರಿಲ್ ಫೆಬ್ರವರಿಯಿಂದ ಮಾರ್ಚ್ ಏಪ್ರಿಲ್ವರೆಗೂ ಮಂತ್ ಬಂದರೆ ಸಾಕು. ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಭಯ, ಪರೀಕ್ಷೆ ಆತಂಕ, ಪರೀಕ್ಷೆ ಟೆಸ್ಟು, ಪರೀಕ್ಷೆ ಸುಖ ಪರೀಕ್ಷೆ. ಅದೇ ರೀತಿ ಮುಂಗಾರು ಮಳೆ ಬಂತು ಅಂದರೆ ರೈತರಿಗೆ ಪರೀಕ್ಷೆ, ಅದು ಮಳೆ ಬೆಳಕೋ ಏನಾಗುತ್ತೋ ಅಂತ ಆತಂಕದ ಮಧ್ಯೆಯೇ ಕೆಲಸ ಮಾಡ್ತಾರೆ. ಈಗ ಎಕ್ಸಾಮ್ ವಿದ್ಯಾರ್ಥಿಗಳಿಗಿಂತ ಕಷ್ಟ ಅವರು. ಈಗ ಮಳೆ ಬರುತ್ತೋ ಏನಾಗುತ್ತೋ ಗೊತ್ತೋ, ಬಿತ್ತಬೇಕು ಕೆಲಸ ಮಾಡೋದು. ನಾವು ಇನ್ಪುಟ್ ಅಷ್ಟೇ ರೈತರು ಮಾಡೋಕ್ಕೆ ಬಿತ್ತನೆದೇ ಇನ್ಪುಟ್ಟು. ಔಟ್ಪುಟ್ ಯಾವುದು? ಬೆಳೆ ಬಿತ್ತೋದು ಇನ್ಪುಟ್ಟು, ಬೆಳೆ ಬರೋದು ಔಟ್ಪುಟ್ಟು. ಇನ್ಪುಟ್ ಬಂದರೆ ಔಟ್ಪುಟ್ಟು. ಇನ್ಪುಟ್ ಚೆನ್ನಾಗಿ ಮಾಡಬೇಕು. ಮಳೆ ಬರುತ್ತೆ, ಮಳೆ ಬಂದರೆ ಅದು ಇದು ಫರ್ಟಿಲೈಸೇಷನ್ಗೆ. ಹೀಗಾಗಿ ಎಲ್ಲನೂ ಆತಂಕ ಇದೆ. ಆಗಸ್ಟ್ನಲ್ಲಿ, ಜೂನ್ ಜುಲೈ ಪರವಾಗಿಲ್ಲ, ಮಳೆ ಬರುತ್ತೆ. ಸೊ ಬೆಳೆಯುವ ಬರುತ್ತೆ. ಕೆನೆ ಕಟ್ಟುವ ಸಮಯದಲ್ಲಿ ಪರೀಕ್ಷೆ. ಅದಕ್ಕೋಸ್ಕರ ರೈತರು ಏನು ಮಾಡಬೇಕು? ಬೇಗ ಬೆಳೆ ಬರುವಂಥ ಒಂದು ಬೆಳೆನ ಹಾಕಬೇಕು. ಬೇಗ ಬೆಳೆ ಯಾಪ ಅಂದರೆ ನನ್ನ ಪ್ರಕಾರ ಮೆಕ್ಕೆಜೋಳ ಕರೆಕ್ಟು. ಅವ್ರು ಏನು ಹೇಳಿ ಕೃಷಿ ಅಧಿಕಾರಿಗಳು ಅವರು ಬಿಸ್ನೆಸ್ ವಿಚಾರ ಮಾತಾಡ್ತಾರೆ. ಅದು ಕೃಷಿ ಭಾಳ ಸುಲಭ ಅಂದರೆ ಮೆಕ್ಕೆಜೋಳ. ರಾಗಿ ಬೆಳೆ ಸ್ವಲ್ಪ ಕಷ್ಟವೇ, ಸತ್ಯ ಹೇಳ್ಬೇಕು ಅಂದರೆ. ದ್ವಿದಳ ಕಷ್ಟ. ಮೆಕ್ಕೆಜೋಳ ಮತ್ತೆ ಮರ ಹೋಗ್ತದೆ ದಾವಣಗೆರೆಯಲ್ಲಿ. ಏಕೆಂದರೆ ಎಲ್ಲೂನ ಕಟ ಇಲ್ಲಾಂದರೆ ಓಕೆ. ಸೊ ರಾಗಿ ಹಾಕಿದರೆ ಏನೋ ಬಂದೇ ಬರುತ್ತೆ ದುಡ್ಡು. ಆದರೆ ತೆನೆ ಕಟ್ಟುವಾಗ ಮಳೆ ಬಂದರೆ ಕಷ್ಟ ಆಗುತ್ತೆ. ಹಾಗೆ ಸ್ವಲ್ಪ ಕಷ್ಟ ಇದೆ. ಒಂದು 15 ದಿವಸ ಜಾಸ್ತಿ ರಾಗಿಗೆ ಬೆಳೆ ಅವಧಿ. ಏನಾಗಲ್ಲ. ಮೆಕ್ಕೆಜೋಳಕ್ಕೆ ಬೆಳೆನೇ ಬೇಕಾಗಿಲ್ಲ, ಇದು ಮಳೆನೇ ಬೇಕಾಗಿಲ್ಲ. ಇದು ವಿಚಾರ. ಆಮೇಲೆ ಕೃಷಿ ಇಲಾಖೆಲ್ಲ ರಾಸಾಯನಿಕ ಗೊಬ್ಬರ ಸರಿಯಾಗಿ ಓದಿಸ್ಬೇಕು. ಬಿತ್ತನೆ ಬೀಜ ಕೊಡ್ತಾರೆ, ರಾಸಾಯನಿಕ ಗೊಬ್ಬರ ಸರಿಯಾಗಿ ಓದಿಸ್ಬೇಕು. ರಾಸಾಯನಿಕ ಗೊಬ್ಬರ ಸಿಗಲ್ಲ ಅಂದರೆ ರೈತರು ಏನು ಮಾಡಬೇಕು? ಮಣ್ಣಿನ ಸಗಣಿ ಗೊಬ್ಬರ, ಮೇಕೆ ಗೊಬ್ಬರ, ಕುರಿ ಗೊಬ್ಬರ ಹಾಕಬೇಕು. ಆಮೇಲೆ ಈಗ ಸಂಪುಟ ವಿಸ್ತರಣೆಗೆ 20 ಸ್ಥಾನ ಖಾಲಿ ಇದೆ. ಇನ್ನು ಸಚಿವ ಸ್ಥಾನ ಜಿಲ್ಲಾವಾರ ಆಯ್ಕೆ ಮಾಡ್ತಾರೋ, ಬಣವಾರ ಆಯ್ಕೆ ಮಾಡ್ತಾರೋ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅಂತ ಜಿಲ್ಲಾವಾರ ಆಯ್ಕೆ ಮಾಡ್ತಾರೋ, ಜಾತಿ ಧರ್ಮ ಅಂತ ಮಾಡ್ತಾರೋ ನೋಡಬೇಕು. ಏನಾಗುತ್ತೋ ಗೊತ್ತಿಲ್ಲ. ಈಗ ಇರೋ 13 ಜನ ಈಗದಲ್ಲೇ ಏನೋ ಸಚಿವ ಖ್ಯಾತಿಯನ್ನು ಸಂಪುಟ ನನಗೆ ಇದೇ ಖಾತೆ ಬೇಕು. ರಾಮನಗಡ್ಡೆ ಏನು ಮಾಡ್ತಿರೋ ಅಕ್ಷರ ಸಪ್ಪೋದು. ಜಲಸಂಪನ್ಮೂಲ ಶ್ರೀಮಂತ ಇಲಾಖೆ ಕಂಡ್ರಿ, ಅದನ್ನ ಇದೇ ಖಾತೆ ಬೇಕು ಅಂತ ಡಿ ಕೆ ಶಿವಕುಮಾರ್ ತೊಗೊಂಡಿದ್ರು. ಆಮೇಲೆ ರಮೇಶ್ ಜಾರಕಿಹೊಳಿ ತೊಗೊಂಡು ಕಾಂಪಿಟೇಷನ್, ಮತ್ತೆ ರಮೇಶ್ ಜಿ ಕೆ ಶಿವಕುಮಾರ್ ಅಂತ ಖಾತೆ ಕೊಡ್ತಿದ್ದಾರೆ. ಅದು ಸಿಕ್ಕಿರೋ ಖಾತೆ. ಬೆಂಗಳೂರು ಬರೀ ಎಲೆಕ್ಷನ್ ಬರೀ ಬೆಂಗಳೂರು ಸೀಮಿತ ಆಗ್ಬಾರ್ದು. ಸ್ವಾರ್ಥ ಅದು. ದಾಮಿಗಡಿ ನಾನು ಧಿಕ್ಕಾರಕ್ಕೆ ಹೋಗ್ತೀನಿ. ದಾಮಗೆರೆಡ್ಡಿಗೆ ಧಿಕ್ಕಾರ, ರಾಮನಗರೆಡ್ಡಿ ಧಿಕ್ಕಾರ. ಈ ವಿಚಾರದಲ್ಲಿ ಈ ಕರ್ನಾಟಕಕ್ಕೆ ನೀವು ಸಚಿವರು, ಬೆಂಗಳೂರಿಗೆಲ್ಲ ಇನ್ನೂ ಎಲೆಕ್ಷನ್ ಮಾಡ್ತೀರಾ. ಆಮೇಲೆ ಎಲ್ಲರೂ ಅಷ್ಟೇ. ಮೊದಲು ನಿಮ್ಮ ಜಿಲ್ಲೆಯವರು ತಾಲೂಕು ಮೊದಲು ನೋಡಬೇಕು, ಆಮೇಲೆ ರಾಜ್ಯ, ಇದು ಜಾತಿ ಧರ್ಮ.